ನಮಸ್ಕಾರ. ಜೀಗೆ ಜಗತ್ತಿಗೆ ಸ್ವಾಗತ. ಈ ಮಂಗಳೂರು ಅಂಚು ಮತ್ತು ಕೆಂಪು ನೆಲ ಅಂದರೆ ರೆಡ್ ಆಕ್ಸೈಡ್ ನೆಲ ಅಂತ ಮನೆಯನ್ನು ನೋಡೋದಂದರೆ ನನಗಂತೂ ಭಾಳ ಇಷ್ಟ, ನಿಮಗೂ ಕೂಡ ಭಾಳ ಇಷ್ಟ ಇರ್ಬೋದು ಅಂತ ತಿಳ್ಕೊಳ್ತೇವೆ. ಹಾಗೆ ನಾವು ಸುಳ್ಳಿ ತಾಲೂಕು ಮೂಡೇಕಲ್ಲು ಎಂಬಲ್ಲಿಗೆ ಬಂದಿದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಭಟ್ ಎಂಬವರ ಮನೆ ಇದು. ಹಾಗೆ ಬನ್ನಿ, ಒಳಗೆಲ್ಲ ಹೇಗೆಲ್ಲ ಇದೆ ನೋಡಿಕೊಂಡು ಬರುವ. ಪ್ರಶಾಂತವಾದ ಪ್ರಕೃತಿಯ ಮಧ್ಯದಲ್ಲಿರುವಂಥ ಮನೆ, ಹಳೆ ಕಾಲದ ಮನೆ. ಒಂದು ಕಡೆಯಲ್ಲಿ ಅಂದರೆ ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿ ಕಾಣ್ತಾ ಉಂಟು, ಅದು ಸಾಮಾನ್ಯ 65 ವರ್ಷಗಳಷ್ಟು ಹಳೆ ಮನೆ. ಈಗ ಈ ಕಡೆ ಕಾಣ್ತಾ ಇರುವಂಥದ್ದು 45-48 ವರ್ಷಗಳಷ್ಟು ಹಳೆಯ ಮನೆ. ಬನ್ನಿ ಮನೆಯವರ ಪರಿಚಯ ಮಾಡುವ. ಇವರು ಯಜಮಾನರು ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು, ಇವರವರ ಮಿಸ್ಸಸ್ ಶ್ರೀ ಪರಮೇಶ್ವರಂ ಅವರು, ಇವರು ಅವರ ಮಗ ರವಿಕೇಶ್ MS, ಇವರವರ ಮಿಸ್ಸಸ್ ಪ್ರಭಾ ಅವರು, ಇವರು ಸುವ್ರತ್. ಈಗ ನಮ್ಮೆದುರು 2 ತಲೆಮಾರಿನ ಮನೆ ಕಾಣ್ತಾ ಇದ್ದೇವೆ. ಇದೀಗ ಸುಬ್ರಹ್ಮಣ್ಯ ಭಟ್ ಅವರು ಕಟ್ಟಿಸಿದ ಮನೆ, ಪಕ್ಕದಲ್ಲಿರೋದು ಅವರ ತಂದೆಯವರು ಕಟ್ಟಿಸಿದ್ದು. ಹಾಗೆ ಈಗ ರವಿಕೇಶ್ MS ಹೇಳಿದೆ, ಅವರು ನೆಕ್ಸ್ಟ್ ಇನ್ನೊಂದು ಅವರ ತಲೆಮಾರಿನ ಮನೆಗೋಸ್ಕರ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ. ಇದೀಗ ನಾವು ನೋಡ್ತಿರೋದು ಸಿಟ್ಔಟು. ಹಾಗೆ ಒಳಗೆ ನೋಡ್ತಾ ಹೋಗುವ. ಇದೀಗ ಫ್ರಂಟಲ್ಲಿ ಲಿವಿಂಗ್ ರೂಮು, ಭಾಳ ಸ್ಪೇಷಿಯಸ್ ಆಗಿದೆ. ಆ ಟೈಮಲ್ಲಿ ಕಟ್ಟಿಸಿದ ಮನೆ. ಅಂದರೆ ಆ ಕಾಲದಲ್ಲಿ RCC ಮನೆಗಳಂದ್ರೆ ಭಾಳಷ್ಟು ಕಡಿಮೆ ಇತ್ತು. ಇದೀಗ ಮೇಲ್ಗಡೆ ರೂಪಿಂಗ್ RCC ಮಾಡಿದ್ದಾರೆ. ಕೆಂಪು ನೆಲ ನಾವೇನು ನೋಡ್ತಾ ಇದ್ದೇವೆ, ಪಳ ಅಂತ ಹೊಳಿತಾ ಉಂಟು. ಅಂದರೆ ಆ ಕಾಲದಲ್ಲಿ ಮಾಡಿದ ಸಾರಣೆ ಹೇಳ್ತೇವೆ. ಅದು ಇದನ್ನು ಪೇಂಟ್ ಕೊಟ್ಟು ಶೈನಿಂಗ್ ಬರೆಸಿರುವಂಥದ್ದಲ್ಲ, ಅಥವಾ ಪಾಲಿಶ್ ಕೊಡಲಿಲ್ಲ, ನ್ಯಾಚುರಲ್ ಆಗಿರುವಂಥದ್ದು. ಹಾಗೆ ನಾವು ಡೈನಿಂಗ್ ಹಾಲಿಗೆ ಪ್ರವೇಶ ಮಾಡುವ. ಡೈನಿಂಗ್ ಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ನೆಲ ಚೇಂಜ್ ಮಾಡಿದ್ದಾರೆ, ನೆಲದ್ದು ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಸ್ಪೇಷಿಯಸ್ ಆಗಿದೆ ಕೂಡ. ಮುಂದೆ ನೋಡ್ತಾ ಹೋಗುವ ಏನೆಲ್ಲ ಇದೆ ಅಂತ. ಮುಂದ್ಗಡೆ ಕಿಚನ್ ಕಾಣ್ತಾ ಉಂಟು. ಇದು ಮಾಡರ್ನ್ ಕಿಚನ್ ಇಲ್ಲಿ ಮಾಡಿದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಅಂದರೆ ಓಲ್ಡ್ ಕಿಚನ್ನು, ಭಾಳ ಕನ್ವೆನ್ಷನಲ್ ಕಿಚನ್, ಅದು ಸಹ ನೋಡ್ತಾ ಹೋಗುವ. ನೋಡಿ, ಈಗ ಕಾಣ್ತಾ ಇರುವಂಥದ್ದು ಹಳೆಯ ಕಾಲದ ಕಿಚನ್ನು. ಇಲ್ಲಿಗ ಏನು ಶೆಲ್ಫ್ ಇಟ್ಟಿದ್ದಾರೆ ಅದೆಲ್ಲ ಏನೋ ಹಳೆ ಕಾಲದ ಸಾಮಗ್ರಿಗಳನ್ನು ಇಡ್ತಿದ್ದಂಥದ್ದು. ಈಗಲೂ ಸಹ ಇದು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿಗ ಬೆಂಕಿ ಹಚ್ಚಿ ಒಲೆ, ಇದು ಭಾಳಷ್ಟು ಅಪರೂಪ ಅನ್ನಿಸ್ತದೆ. ಈಗ ಇದೊಂದು ಹಳೆ ಟೈಪಿನ ಗ್ರೈಂಡರ್, ಅಂದರೆ ಇದು ಮೋಟರೈಸ್ಡ್, ಹಿಟ್ಟು ಮುಂತಾದ ಕಡಿಲಿಕ್ಕಿರುವಂಥದ್ದು. ನಾವೇನು ಹೇಳ್ತೇವೆ, ಜೆನ್ಜಿಗಳು ಅವರು, ಈ ತಲೆಮಾರಿನವರು ಇದನ್ನು ನೋಡಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಇದು ಸಹ ಅಷ್ಟೇ, ಇನ್ನೂ ಹಳೆಯ ಕಾಲದ್ದು, ಅಂದರೆ ಕೈಯಲ್ಲಿಯೇ ಬೀಸುವಂಥದ್ದು, ಕಡಿವೆ ಕಲ್ಲು ಹೇಳ್ತೇವೆ. ಇದು ಮುಂದುಗಡೆದಿಂದ ಹಳೆ ಮನೆ ನೋಡಿದೆವು. ಅದರ ಹಿಂಭಾಗ ಎಲ್ಲಿಯ ಪಕ್ಕದಲ್ಲಿ ಬಾವಿ ಕೂಡ, ಅಂದರೆ ಭಾಳ ಶುದ್ಧವಾದ ನೀರಿನಲ್ಲಿ ಸಿಗ್ತದೆ. ಈಗ ಭಾಳಷ್ಟು ಅಪರೂಪ ಪಕ್ಕದಲ್ಲಿ ಬಾವಿ ಇರುವಂಥದ್ದು. ಹಾಗೆ ನಾವು ಮನೆಯ ಮೇಲಂತಸ್ತಿನಲ್ಲಿ ಏನಿದೆ ನೋಡ್ತಾ ಹೋಗುವಲ್ಲ. ಈಗ ಇದು ಸಹ ಅಷ್ಟೇ, ಮೆಟಲ್ಗಳೆಲ್ಲ ರೆಡ್ ಆಕ್ಸೈಡ್ ಅಂದರೆ ಕಾವಿ ಕೆಂಪು ಕಲರಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕಾಣ್ತಾ ಉಂಟು. ಆಮೇಲೆ ಇದು ಸಹ ಮೆಟಲ್ ಸಹ ಪೊಸಿಷನ್ ಭಾಳ ಸ್ಲೋಪಾಗಿ ಇಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಹೋಗಲಿಕ್ಕೆ ಭಾಳ ತ್ರಾಸೇನು ಅನಿಸೋದಿಲ್ಲ. ಹಾಗೆ ಮೇಲೆ ಹತ್ತಾ ಹೋಗ್ತಾ ಇದ್ದೇವೆ. ಈ ಕಡೆ ನೋಡಿದರೆ ಉದ್ದನೇ ಜಾಗಲಿ ಕಾರಿಡಾರ್ ಇರ್ತವೆ. ಆಮೇಲೆ ಇಲ್ಲಿ ಕಂಪ್ಯೂಟರ್ ರೂಮು ಹುಡುಗರಿಗೋಸ್ಕರ, ಅವರ ಮಕ್ಕಳಿಗೆ. ಆಮೇಲೆ ನೆಕ್ಸ್ಟು ಅಷ್ಟೇ, ಪಕ್ಕ ಅಂದರೆ ನೀಟಾಗಿ ಒಂದೇ ರೀತಿ ರೂಮುಗಳು. ಈಗ ಆರ್ಕಿಟೆಕ್ಚರಲ್ ಆಗಿ ಇಲ್ಲ ಅಂತ ಕಾಣಿಸ್ಬೋದು. ಅಂದರೆ ಇದೀಗ 40-48 ವರ್ಷಗಳಷ್ಟು ಹಳೆ ಮನೆ. ಅದಕ್ಕೋಸ್ಕರ ನಾವು ಯಾವ ಥರ ಇತ್ತು ಆ ಟೈಮಲ್ಲಿ ಅಂತ ನೋಡ್ತಾ ಹೋಗ್ತಿದ್ದೇವೆ. ರವಿಕೇಶ್ ಅವರು ಬನ್ನಿ ಬೆಡ್ರೂಮ್ ತೋರಿಸ್ತಾನೆ ಹೇಳಿದರು. ಹಾಗೆ ಹೇಗುಂಟು ನೋಡುವ. ಚೆನ್ನಾಗಿದೆ ಬೆಡ್ರೂಮು, ಅಟ್ಯಾಚ್ಡ್ ಬಾತ್ರೂಮು, ಟಾಯ್ಲೆಟ್ ಅಂಥವೆಲ್ಲ ಅಲ್ಲೇ ಒಳಗಡೆ ಇದೆ. ಸ್ಪೇಷಿಯಸ್ ಆಗಿದೆ ಕೂಡ. TVs ಎಲ್ಲ ಇಲ್ಲಿ ಹಾಕಿದ್ದಾರೆ, ಇನ್ಸ್ಟಾಲ್ ಮಾಡಿದ್ದಾರೆ. ಮೇಲ್ಗಡೆ ನೋಡುವಾಗ ವಿಹಂಗಮ ನೋಟ ಅಂತ ಹೇಳ್ಬೋದು. ಅದರ ಪ್ರಕೃತಿಯ ಮುಂದೆ ಯಾವುದು ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಪ್ರಕೃತಿ. ನಾವೀಗ ನೋಡ್ತಾ ಇದ್ದೇವೆ, ಇದು ಹಳೆ ಮನೆ. ಅದರ ಬಾಗಿಲಿರ್ಬೋದು, ಕಿಟಕಿ ಇರ್ಬೋದು, ಎಲ್ಲ ಮರದಿಂದಲೇ ಮಾಡಲ್ಪಟ್ಟಿದೆ. ಇದೀಗ ಅದರ ಲಿವಿಂಗ್ ರೂಮ್ ಆ ಮನೆಯದ್ದು.
ಇಲ್ಲಿ ಸಹ ಅಷ್ಟೇ ಹಳೆ ಕಾಲದ ಸೋಫಾ ಆಮೇಲೆ ಟೇಬಲು ಅಂಥವೆಲ್ಲ ನಾವು ನೋಡ್ಬೋದು. ಮತ್ತು ಇಲ್ಲಿಯೂ ಅಷ್ಟೇ ಅವರ ಸುಬ್ರಹ್ಮಣ್ಯ ಭಟ್ ಅವರ ತಂದೆ ಮತ್ತು ತಾಯಿ ಅಂತೆ ಇವರು. ಆ ಟೈಮ್ನಲ್ಲಿ ಇವರ ಫೋಟೋ ತೆಗೆದಿದ್ದಾರೆ, ಭಾಳ ಚೆನ್ನಾಗಿ ಬಂತು. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ಸಹ ಒಂದು ಬೆಡ್ರೂಮು. ಈ ಮಂಚ ಸಹ ಅಷ್ಟೇ ಭಾಳಷ್ಟು ವೆಯ್ಟ್ ಎತ್ತಿ ನೋಡಿದೆ, ಭಾಳ ಎತ್ತಲಿಕ್ಕೆ ಆಗೋದಿಲ್ಲ. ಅಂದರೆ ಬೀಟೆ ಮರ ಅಂತ ಮಾಡಲ್ಪಟ್ಟಿದೆ ಅದು. ಈ ಜಗಲಿಯ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಕಂಪ್ಲೀಟಾಗಿ ಮರ ಅಂದರೆ ಅಡ್ಡ ಅಂತ ಹೇಳ್ತೇವೆ, ಅಡ್ಡ, ಅದರ ಮೇಲೆ ಹಲಿಗೆ, ಮರದ ಹಲಿಗೆಗಳು ಅದರ ಮೇಲೆ ಮಾಡಲ್ಪಟ್ಟಿದೆ. ಆಗ ಭಾಳಷ್ಟು ತಂಪಾಗಿದೆ ಕೂಡ. ಇದು ಅವರ ದೇವರ ಮನೆ. ಇಲ್ಲಿ ಸಹ ಅಷ್ಟೇ, ಅಂದರೆ ಹಳೆ ಮನೆಯಲ್ಲಿ ದೇವರು ಅವರನ್ನು ಶಿಫ್ಟ್ ಮಾಡಲಿಲ್ಲ, ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ, ಮರದ ಕಿಟಕಿ, ಸ್ಲೈಡಿಂಗ್ ಡೋರ್ಸ್, ಇದಕ್ಕೆ ನೋಡಿ ಕ್ಲೋಸಿಂಗ್ ಓಪನಿಂಗ್ ಆ ಥರ. ಹಾಗೆ ನಾವೀಗ ಮೇಲ್ಗಡೆಗೆ ಹೋಗುವ. ಇದೀಗ ಅಟ್ಟ ಅಂತ ಹೇಳ್ತೇವೆ ಮೇಲ್ಗಡೆ ಹೋಗುವಂಥದ್ದು. ಇದು ಅಟ್ಟಕ್ಕೆ ಹೋಗುವ ಮೆಟ್ಟಲು ಎಲ್ಲ ಮರದಿಂದಲೇ ಮಾಡಲ್ಪಟ್ಟಿದೆ. ಹಾಗೆ ನೋಡ್ತಾ ಇದ್ದರೆ ಇದೀಗ ನಾನು ಸೀಲಿಂಗ್ ಏನು ಹೇಳಿದೆ ಮರದಿಂದ ಮಾಡಲ್ಪಟ್ಟದ್ದು, ಅದರ ಮೇಲೆ ಮಣ್ಣು ಹಾಕಿದ್ದಾರೆ. ಅಂದರೆ ತುಂಬ ಕೂಲಾಗಿರ್ತದೆ, ಆಮೇಲೆ ಕೆಳಗೇನು ಡಸ್ಟ್ ಕೂಡ ಬೀಳುವುದಿಲ್ಲ. ಇದೀಗ ನಾವು ಆ ಟೈಮಲ್ಲಿ ಅವರು ಯೂಸ್ ಮಾಡ್ತಿದ್ದ ಮಡಕೆಗಳು ಅಂತ ಹೇಳಿದರು. ಅಂದರೆ 65 ವರ್ಷಗಳ ಹಿಂದೆ ಸ್ಟೀಲ್ನ ಪಾತ್ರೆಗಳು ಯಾವುದು ಇಲ್ಲ ಆಯ್ತಂತೆ. ಅದಕ್ಕೋಸ್ಕರ ಅವರು ಭಾಳಷ್ಟು ಸಂಖ್ಯೆಯಲ್ಲಿದೆ, ನೆನಪಿಗೋಸ್ಕರ ಹಾಗೆ ಇಟ್ಟಿದ್ದಾರೆ. ಇದು ಮಕ್ಕಳ ಬಾತ್ ಟಬ್, ಆಶ್ಚರ್ಯ ಅನಿಸ್ಬೋದು. ಇದರಲ್ಲಿ ತಿಳಿ ಕೂಡ ಸಿಗ್ತಾರೆ. ಆಮೇಲೆ ಇದು ಶಾವಿಗೆಯ ಮಟ್ಟು ಹೇಳ್ತಾರೆ ಅದು. ಎಡಗಡೆ ಕಾಣ್ತಾ ಉಂಟು ತಡಪ ಹೇಳ್ತಾರೆ. ಅದು ಅಂದರೆ ಈ ಮೊದಲನೇ ಕಾಲದಲ್ಲಿ ಕಾಳುಮೆಣಸು ಇರ್ಬೋದು, ಅಕ್ಕಿರ್ಬೋದು, ಅದನ್ನು ಕೇರುವಂಥ ಸಾಧನ. ಇದು ಕೆಳಗಡೆಯಿಂದ ನ್ಯಾಚುರಲ್ ಆಗಿ ಬರುವಂಥ ಡ್ರೈಯರ್. ಅಂದರೆ ಕೆಳಗೆ ಮೊದಲ ಕಾಲದಲ್ಲಿ ಬೆಂಕಿ ಹಾಕ್ತಿದ್ರು, ಹೊಗೆ ಮೇಲೆ ಬರ್ತಾ ಇತ್ತು. ಇಲ್ಲಿ ಆರಂಭದಲ್ಲಿ ಡ್ರೈ ಆಗ್ತಾ ಇತ್ತು. ಕಾಣ್ಬೋದು ನಿಮಗೆ, ಕೆಳಗೆ ನೆಲ ಕಾಣ್ತಾ ಉಂಟು. ಇದು ಅವರ ಗೋಡೌನು, ಒಂದು ಗೋಡೌನ್ ಅಷ್ಟೇ. ಇನ್ನು ಬೇರೆ ಗೋಡೌನ್ಗಳು ಬೇರೆ ಬೇರೆ ಕಡೆಯಲ್ಲಿದ್ದಾವೆ. ಈ ಬಾಗಿಲು ಕ್ಲೋಸ್ ಮಾಡಿ ಲಾಕ್ ಮಾಡೋ ರೀತಿ ಯಾವುದು ನೋಡಿ, ಸಂಕೋಲೆ. ಇದು ಸಂಕೋಲೆ ಹೇಳ್ತಾರೆ. ಅದ್ರ ಮೇಲೆ ಅದು ಕೊಂಡಿ, ಅದಕ್ಕೆ ಸಿಕ್ಕಿಸ ಮೇಲೆ ಲಾಕ್ ಮಾಡಿದ್ರೆ ಆಯ್ತು ಅಷ್ಟೇ. ಇವನು ನೋಡಿ, ಇವನೊಬ್ಬ ಲ್ಯಾಬ್ರಡಾರ್, ನನಗೆ ಅಷ್ಟು ಬೇಗ ಫ್ರೆಂಡ್ ಕೂಡ ಆದ. ಸ್ವಲ್ಪ ಉದಾಸೀನದಲ್ಲಿದ್ದಾನೆ. ಇವಳು ಅಷ್ಟೇ, ಇವಳು ಗೋಲ್ಡನ್ ರಿಟ್ರೀವರ್. 6 ತಿಂಗಳು ಆಯ್ತು ಅಷ್ಟೇ ಅಂತ ಇವಳಿಗೆ. ಈಗ ಇವನು ಅಲರ್ಟ್ ಆದ. ಏನೋ ಇದೊಂಥರ ವಿಶಿಷ್ಟ ರೀತಿಯ ಹಟ್ಟಿ ಅಂತಂದರೆ, ಇದು ಸೊಪ್ಪು ಕೆಳಗಡೆ ಇರ್ತದೆ, ಅವುಗಳ ಸಗಡಿ ಆಮೇಲೆ ಗಂಜಲ ಏನೋ ಬೀಳ್ತದೆ, ಅದರಲ್ಲಿ ಗೊಬ್ಬರ ಆಗ್ತದೆ. ಹಾಗೆ ಅದು ಕೃಷಿಗೆ ಭಾಳಷ್ಟು ಚೆನ್ನಾಗಿರ್ತದೆ ಕೂಡ. ಪಾಪ ಹೆದರ್ತಾ ಇದ್ದಾಳೆ ಪಾಪ. ಹಾಗೆ ಇದು ದೊಡ್ಡ ಅಡಿಗೆ ಕೋಣೆ ಅಂತಂದರೆ, ಫಂಕ್ಷನ್ ಇದ್ದಾಗ ಭಾಳಷ್ಟು ಜನರು ಅಡಿಗೆಯವರಲ್ಲಿ ಬಂದಿರ್ತಾರೆ, ಅವರಿಗೋಸ್ಕರ ಸ್ಪೇಷಸ್ ಆಗಿರಬೇಕು ಕೂಡ. ಇದೀಗ ಬೆಂಕಿ ಹಾಕಿ ಒಲೆ ಒರೆಸುವಂಥದ್ದು. ಮನೆಯೆಲ್ಲ ನೋಡಿದಾಯಿತು. ನಿಮಗೆ ಮನೆಯೆಲ್ಲ ಭಾಳ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಹಾಗೆ ನಾನು ಈ ಮನೆಗೆ ಬರ್ತಿರೋದು 2ನೇ ಬಾರಿ. ಅಂದರೆ ಮೊದಲನೇ ಬಾರಿ ಅಗರ್ವುಡ್, ಅದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ, ನೋಡಿ. ಅದಂದರೆ ಸುಗಂಧ ದ್ರವ್ಯ, ಅದನ್ನು ಯಾವ ಥರ ಬೆಳಿಬೇಕು, ಯಾವ ಥರ ಮಾಡಬೇಕು, ಅದನ್ನೆಲ್ಲ ವಿವರವಾಗಿ ತಿಳಿಸಿದ್ದಾರೆ ನಮ್ಮ ರವಿಕೇಶ್ MS ಅವರು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.